guys, welcome back to my YouTube channel. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತು ಗುರುವಾರ, ದೇವಸ್ಥಾನ ಕೂಡ ಹೋಗಬೇಕು, ಹಾಗೆ ಹಸ್ಬೆಂಡಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಹಾಗೆ ಜಸ್ಟ್ ಮನ್ವಿತಿದ್ದ ಅಡುಗೆ ಮಾಡಕ್ಕೆ ಹೊರಟೆ, ಅಷ್ಟರೊಳಗೆ ಮನ್ವಿತಿದ್ದ. ಇನ್ನು ಸ್ನಾನ ಬೇರೆ ಆಗಿಲ್ಲ ನಂದು, ಮನ್ವಿತಿದ್ದು. ಇಬ್ಬರು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಆನಂತರ ಮನ್ವಿತಿಗೆ ನ್ಯೂ ಪ್ರಾಡಕ್ಟ್ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮನ್ವಿತು ಗ್ರೋತ್ ಅಂದರೆ ವೆಯ್ಟ್ ಗ್ರೋತ್ ಆಗೋಕ್ಕೆ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ನಾವು ಅಂತ. ಹಾಗೆ ಇನ್ನೊಂದು ಐಟಮ್ ಬಂದ್ಬಿಟ್ಟು ಜೀನಿ. ಸೊ ಇದನ್ನು ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ನೆನ್ನೆ ಹಸ್ಬೆಂಡ್ ತೊಗೊಬಂದರು, ಒಂದ್ಸರಿ ಟ್ರೈ ಮಾಡಿ ನೋಡು ಯಾವ ಥರ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಜೀನಿ ತೊಗೊಬಂದ್ವಿ, ಜೂನಿಯರ್ ಜೀನಿ. ತುಂಬ ಚೆನ್ನಾಗಿ ಬರುತ್ತಂತೆ. ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ವಿ, ಬಟ್ ಇದು ಮಕ್ಕಳಿಗಂತಾನೆ ಎಲ್ಲರಿಗೂ ಇದೆ, ಎಲ್ಲ ಥರದ್ದು ಇದೆ. ಇವಾಗಂತೂ ಫುಡ್ ಐಟಮ್ ಕೂಡ ಅವರು ಫುಡ್ ಅಂತ ಅಂದರೆ ಫುಡ್ ಪ್ರಾಡಕ್ಟ್ ಕೂಡ ಇದು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ನೋಡಬೇಕು, ಮನ್ವಿತಿಗೆ ಇದನ್ನ ತಿನ್ನಿಸ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಸರಿ ಥರ ಸಿರಿಧಾನ್ಯಗಳ ಸರಿ ಹಿಟ್ಟಿದು. ಸೊ ಇದನ್ನ ಹಾಲಲ್ಲಿ ನೀರಲ್ಲಿ ಕುದಿಸ್ಬಿಟ್ಟು ಮಾಲ್ಟ್ ಥರ ಮಾಡಿಬಿಟ್ಟು ತಿನ್ಸೋದು. ಸೊ 1 ತಿಂಗಳು ನೋಡೋಣ, ಇದು ಖಾಲಿ ವರ್ಷೊಳಗೆ ನೋಡಿದ್ರೆ ಅವನು ವೆಯ್ಟ್ ಗ್ರೋ ಆದರೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ನಿಮಗೆಲ್ಲ ಗೊತ್ತಿದೆ, ನಾನಂತೂ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದೀನಿ ಮನ್ವಿತ್ ಜಾಸ್ತಿ ಸ್ವಲ್ಪ ಗ್ರೋಪ್ ಆಗೋಕ್ಕೆ, ವೆಯ್ಟ್ ಗ್ರೋಪ್ ಆಗೋಕ್ಕೋಸ್ಕರ. ಸೊ ಆಗ್ತಾನೆ ಇಲ್ಲ. ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ ಅಂತ ಅಂದರೆ, ಇಲ್ಲಿ ಏನೇನು ಪ್ರಾಡಕ್ಟ್ಗಳು ಬಂದಿದೆ ಮಾರ್ಕೆಟಿಗೆ, ಸೊ ಅದೆಲ್ಲ ಟ್ರೈ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ಡಾಕ್ಟರ್ ರೆಕಮೆಂಡ್ ಮೇಲೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಜೀನಿ ಬಂದುಬಿಟ್ಟು ನಾವು ಡಾಕ್ಟರ್ ಕೇಳಿಲ್ಲ, ಇದು ನೋಡಿದ್ವಿ ಜೂನಿಯರಿಗೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಆರ್ಗ್ಯಾನಿಕ್ ಆಗಿದೆ, ಎಲ್ಲ ಕಾಳಿಂದ ತಯಾರಿ ಮಾಡಿರೋದು ಜೀನಿ ಪೌಡರು. ಸೊ ಮಾಲ್ಟ್ ಪೌಡ್ರು ಅದನ್ನ ನಾವೇ ತೊಗೊಂಡಿದ್ದು. ಸೊ ನೋಡೋಣ, ಏನಾದರೂ ಮನ್ವಿತ್ತು ಸ್ವಲ್ಪ ವೆಯ್ಟ್ ಗ್ರೋತ್ ಆಯ್ತು ಅಂತಂದರೆ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ. ಸೊ ನಾವು ಟ್ರೈ ಮಾಡ್ತಿದ್ದೀವಿ ಅಷ್ಟೇ, ಪ್ರಮೋಷನ್ ಅಂತ ಏನಿಲ್ಲ. ಸೊ ಓಕೆನಾ, ಕೊಲಾಬ್ರೇಷನ್ ಬರಲ್ಲ ಮೇಡಮ್ ಅಂತ ಅಂದರೆ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಕೊಲಾಬ್ರೇಷನ್ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು. ಸೊ ನಂತರ ನನ್ನ ಹಸ್ಬೆಂಡಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಚಪಾತಿ ಮತ್ತು ಸಿಗುಂಬಳಕಾಯಿದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ. ಓಕೆ, ಫಸ್ಟ್ ನಾನೀಗ ಮನ್ವಿತಿಗೆ ಸರಿ ಮಾಡ್ತೀನಿ. ಅದು ಯಾವ ಥರ ಮಾಡೋದು ಅಂತ ಹೇಳಿ ನಾನು ಸ್ವಲ್ಪ ನೋಡ್ಕೊಂಡಿದ್ದೀನಿ. ಆನಂತರ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಓಕೆನಾ, ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಾಗಿಲ್ಲ ಅಂತ ಅಂದರೆ, ನೀರು ಕುಡಿತೀರಲ್ವ ನೀವು, ಮಾಮೂಲಿ ಮನೇಲಿರುತ್ತೆ ನೀರು ಕುಡಿಯೋ ಲೋಟದಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಹಿಟ್ಟನ್ನ ಹಾಕ್ಕೊಂಡು ಅದು ತಣ್ಣೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆನಂತರ ಇದನ್ನು ಬಿಸಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಲೈಟ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಚೆನ್ನಾಗಿ ಕೈ ಬಿಡದೇನೆ ಕಲಕ್ತಾ ಇರಬೇಕು. ನೀವೆಲ್ಲ ರಾಗಿಯ ಗಂಜಿ ಮಾಡಿದವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಸ್ವಲ್ಪ ಅದಕ್ಕಿಂತಲೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರಬೇಕು. ಉಪ್ಪು ಅಥವಾ ಬೆಲ್ಲ ಆ್ಯಡ್ ಮಾಡಿ. ಉಪ್ಪು ಸ್ವಲ್ಪ ಡೇಂಜರಸ್ಸೇ ಮಕ್ಕಳಿಗೆ, ಉಪ್ಪನ್ನು ಮತ್ತು ಸಕ್ಕರೆನ ಕೊಡಬಾರ್ದು. ಸೊ ನಾನಿದು ಫಸ್ಟ್ ಟೈಮ್ ಅವನಿಗೆ ಇದು ಫಸ್ಟ್ನೇ ದಿನ ಕುಡಿಸ್ತಾ ಇರೋದಲ್ವ, ಸೊ ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ಮನ್ವಿತು ಸ್ವಲ್ಪ ಸ್ವೀಟ್ ಅವಾಯ್ಡ್ ಮಾಡ್ತಾನೆ, ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ಅವನಿಗೆ ಸ್ವಲ್ಪ ರೂಢಿ ಆಯ್ತು ಅಂತ ಅಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ. 1 ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದನ್ನು ಕೈ ಬಿಡದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಕಬೇಕಾಗುತ್ತೆ. ಅದು ನೀವು ರಾಗಿ ಗಂಜಿ ಮಾಡ್ತೀರಲ್ಲ, ಸೊ ಅದಾಗೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಸೇಮ್ ಅದೇ ಥರ ಅದಾಗೆ ಸ್ವಲ್ಪ ಮಾಲ್ಟ್ ಥರ ಆಗ್ತಾ ಬರುತ್ತೆ. ನೋಡಿ, ಈ ಒಂದು ಮಾಲ್ಟ್ ರೀತಿ ಆದರೆ ಸಾಕು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ತುಂಬ ಗಂಜಿ ಥರ ಆದ್ರೂ ತಿನ್ಸೋಕ್ಕೆ ಸರಿಯಾಗೋದಿಲ್ಲ. ಇದು ಸ್ವಲ್ಪ ಆರಿದ ಮೇಲೆ ಲೈಟಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಚೆನ್ನಾಗಿ ಆರಿಸಾದ್ಮೇಲೆ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಡ್ರೈ ಅಂದರೆ ಆರಿದ ಮೇಲೆ ತಿನ್ಸಕ್ಕೆ ಹೋದರೆ ಸ್ವಲ್ಪ ಇದಕ್ಕೆ ಮೆಂತೆ ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ 1 ಸ್ಪೂನ್ ಯೂಸ್ ಮಾಡಿದೆ, ಅದು ಸ್ವಲ್ಪ ಕಹಿ ಬರುತ್ತೆ. ಸೊ ಅದಕ್ಕೆ ನೀವು ಬೆಲ್ಲ ಹಾಕಿ ತಿನ್ನಿಸಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಮನ್ವಿತಿಗೆ ತಿನ್ನಿಸ್ತೀನಿ. ಅದು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ನಂತರ ನಾನು ಹಸ್ಬೆಂಡಿಗೆ ಲಂಚ್ ಬಾಕ್ಸಿಗೋಸ್ಕರ ಇವತ್ತು ಸಿಗುಂಬಳಕಾಯಿದು ಪಲ್ಯ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಚಪಾತಿ ಮತ್ತು ಪಲ್ಯ ಎರಡನ್ನೇ ಲಂಚ್ ಬಾಕ್ಸಿಗೆ ಕೊಡ್ತಾ ಇದ್ದೀನಿ. ರೈಸ್ ಏನು ಬೇಡ ಅಂತ ಅಂದರು, ಅದಕ್ಕೋಸ್ಕರ. ಜಾಸ್ತಿನ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ, ಇದು ಲೈಟಾಗಿ ಮಾಡೋವಂಥ ಒಂದು ಪಲ್ಯ ಆಗಿರುತ್ತೆ. ಸಿಗುಂಬಳಕಾಯಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ, ಅದು ಚಪಾತಿ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನಿವಾಗ ಅದೇ ಚಪಾತಿಗೋಸ್ಕರ ಅಂತಲೇ ಸಿಗುಂಬಳಕಾಯಿ ಪಲ್ಯ
ಮಾಡ್ತಾ ಇದ್ದೀನಿ. ಸೊ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವೆಲೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಚೆನ್ನಾಗಿ ಹುರಿಬೇಕದು. ಆ ನಂತರ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿದುವಾಗೋ ತನಕನೂ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಜಾಸ್ತಿ ಏನು ಹಾಕೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಎಳ್ಳು ಪುಡಿ, ಶೇಂಗಾ ಪುಡಿ ಎಲ್ಲ ಹಾಕಿ ಮಾಡ್ತಾರೆ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇಷ್ಟು ಸಿಂಪಲಾಗಿ ಸಾಕು. ಏನಾದರೂ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಒಳ್ಳೆ ಟೈಮ್ ತೊಗೊಂಡು ನಾವು ಪ್ರಿಪೇರ್ ಮಾಡ್ಬೇಕು ಪಲ್ಯನ ಅಂತ ಅಂದರೆ ನೀವು ಆ ಥರ ಮಾಡ್ಬೋದು. ಇಲ್ಲ ನಮ್ಗೆ ಗಡ್ಬಿಡಿಯಾಗಿ ಪಟ್ಟಂತ ಆಗಬೇಕಂತ ಅಂದರೆ ಈ ಥರ ಮಾಡಿದರೆ ಸಾಕಾಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ನಾನು ತೊಳ್ಕೊಂಡು ಸಿಪ್ಪೆ ತೆಗ್ದಿಲ್ಲ. ಸಿಪ್ಪೆ ತೆಗಿಬಾರ್ದು, ಇಲ್ಲಾಂದರೆ ಬೇಗನೆ ಬೆಂದೋಗ್ಬಿಟ್ಟು ಹೋಳೆ ಉಳಿಯೋದಿಲ್ಲ. ಅದು ಮಿದುವಾಗಿಬಿಡುತ್ತೆ, ಏನೋ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹೆಚ್ಚಿಬಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಅಂತಂದರೆ ತುಂಬ ಲೇಟ್ ಏನಾಗೋದಿಲ್ಲ, ಬೇಗನೆ ಬೆಂದು ಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡದೇ ತಳ ಹಿಡಿದು ಬಿಡುತ್ತೆ ಒಗ್ಗರಣೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ. ಮನ್ವಿ ತೆಗೆದ್ಬಿಟ್ಟಿದ್ದ. ಸೊ ಅವ್ನು ಇಟ್ಕೊಂಡು ಅಡುಗೆ ಮಾಡೋದಂತಂದ್ರೆ ಆಗಲ್ಲ ನನಗೆ. ಅದಕ್ಕೋಸ್ಕರ ಅವನಿಗೇನೋ ಅವ್ನು ಕೊಟ್ಬಿಟ್ಟು ಕೂರಿಸಿದ್ದೆ. ಸೊ ಅವನು ಉಪ್ಪಲ್ಲೆಲ್ಲ ಆಟಾಡ್ತಾ ಇದ್ದ. ಉಪ್ಪು, ಎಣ್ಣೆ ಅಂತೆ, ಅದು ಇದು ಎಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದ. ಸೊ ನಾನು ಇರಲಿ ಅಂತ ಬಿಟ್ಬಿಟ್ಟೆ. ಸೊ ನೋಡಿ ನಾನಿವಾಗ ಹೋಳಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಲ್ಲ ಇವಾಗಲೇ. ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷದಷ್ಟು ನೀರು ಹಾಕ್ತೇನೆ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಯಾಕಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಇಟ್ಕೊಬೇಕು, ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗಬೇಕಂತ ಹೇಳ್ಬಿಟ್ಟು ಇದನ್ನು ಇವಾಗ ಲೆನ್ಸ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸ್ವಲ್ಪ ಹೊತ್ತಷ್ಟೇ, ಒಂದು 5ರಿಂದ 6 ನಿಮಿಷ ಅಷ್ಟೇ. ಆಗಾಗ ನೋಡ್ತಾ ಇರಬೇಕು, ತಳೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಮನ್ವಿತ್ ಅದು ನೋಡಿದ ತಕ್ಷಣ ಏನು ಅನ್ಕೊಂಡು ಸೆರ್ಲ್ಯಾಕ್ ಅನ್ಕೊಂಡ್ಬಿಟ್ಟ. ಅದಕ್ಕೋಸ್ಕರ ಫಸ್ಟು ಮಾಡೋಕ್ಕೆ ಹೋದ, ಸ್ವಲ್ಪ ತುಟಿಗೆ ಹತ್ಬಿಡ್ತು ಅದು. ಸರಿ, ಅದನ್ನು ಟೇಸ್ಟ್ ಮಾಡಿದ ತಕ್ಷಣ ಬೇಡ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಅದು ಕಹಿ ಕಹಿ ಬರುತ್ತೆ, ಅಂದರೆ ಮೆಂತ್ಯ ಹಾಕಿರ್ತಾರಲ್ಲ, ಸ್ವಲ್ಪ ಕಹಿ ಫ್ಲೇವರ್ ಬರುತ್ತೆ. ಸೊ ಇಷ್ಟನೇ ಆಗಲಿಲ್ಲ ಟೋಟಲಿ ಅವನಿಗೆ. ಅದರಲ್ಲೂ ಉಪ್ಪು ಬೇರೆ ಕಮ್ಮಿ ಹಾಕಿಬಿಟ್ಟಿದ್ದೆ. ಸೊ ಟೋಟಲಿ ಟೇಸ್ಟ್ ಲೆಸ್ ಆಗಿತ್ತಲ್ವ, ಸೊ ಅದಕ್ಕೆ ಇಷ್ಟ ಆಗಲಿಲ್ಲ. ಅವ್ನು ಸ್ವಲ್ಪ ಟೇಸ್ಟಾಗಿದ್ದರೆ ಇಷ್ಟ ಆಗುತ್ತೆ. ಹಾಲಲ್ಲಿ ನೆಕ್ಸ್ಟ್ ಟೈಮ್ ಏನಾದ್ರು ಹಾಲಲ್ಲಿ ಮಾಡಬೇಕಾದ್ರೆ ಮಾಡ್ತೀನಿ. ಹಾಲಲ್ಲಿ ಮಾಡಿದರೆ ಒಳ್ಳೇದೇ ಅಲ್ವಾ, ಏನಾಗಲ್ಲ. ಸೊ ಹಾಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡೋಣ ಅಂತ. ಅದರಲ್ಲೂ ಇವಾಗ ಕಪ್ಪು ಬೆಲ್ಲ ಬರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಬೋದು. ಅದು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಕಬ್ಬಿನಾಂಶ ಜಾಸ್ತಿನೇ ಇರುತ್ತೆ ಅದರಲ್ಲಿ. ಸೊ ಆದರೂ ಹೇಗೋ ಸರ್ಕಸ್ ಮಾಡ್ತಾ ತಿನ್ನಿಸ್ತಾ ಇದ್ದೀನಿ ಆಗಾಗ. ಹಾಗೆ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾಲಿ ಖಾಲಿ ಅಳ್ತಾ ಅಳ್ತಾ ತಿನ್ಬೇಕಾ ಇದನ್ನ? ಚೆನ್ನಾಗಿದೆ. ನಾಳೆಯಿಂದ ಬೆಲ್ಲ ಹಾಕ್ತೀನಿ ಆಯ್ತಾ, ಚೀನಿ ಹಾಕ್ತೀನಿ. ಗುಡ್ ಬಾಯ್.
ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ ನೀವು. ನಾನು ಸ್ವಲ್ಪನೇ ಹಾಕಿದಷ್ಟೇ, ಜಾಸ್ತಿ ಏನು ಹಿಡ್ಕೊಳ್ಳೋದಿಲ್ಲ ಇದು, ಸ್ವಲ್ಪನೇ ಹಾಕಿದೆ. ಚಪಾತಿಲಿ ಕೂಡ ಉಪ್ಪಿರುತ್ತಲ್ಲ, ಜಾಸ್ತಿ ಉಪ್ಪು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಲೈಟಾಗಿ ಹಾಕಿದ್ದೀನಿ. ಸೊ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಬಂದೆ 5 ಮಿನಿಟ್ಸಿಗೆ, ಹಸ್ಬೆಂಡ್ ನಾನು ಹಿಂದೆನೇ ಬಂದುಬಿಟ್ರು. ಸೊ ಅವರು ಕೂಡ ಬರೋಕ್ಕೆ ಹೇಳಿದ್ದೆ, ಯಾಕಂದರೆ ನಾನು ಹೆಜ್ಜೆ ನಮಸ್ಕಾರ 4ನೇ ವಾರ ಇದು. ಸೊ ಲಾಸ್ಟ್ ವಾರ ಹೋಗಿದ್ರೆ ಆಗ್ಬಿಡ್ತಿತ್ತೇನೋ, ಮನ್ವಿತಿಗೆ ಸ್ವಲ್ಪ ಫೀವರ್ ಇರೋದ್ರಿಂದ ಹೋಗಿರಲಾಗಿತ್ತು. ಸೊ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಒಳ್ಳೇದನ್ನಿಸ್ತು. 4 ರೌಂಡು ಈ ಸರಿ. ನೆಕ್ಸ್ಟ್ ಬಂದುಬಿಟ್ಟು 5ನೇ ಅಂದರೆ ಲಾಸ್ಟಿನ ವಾರ 5 ರೌಂಡು. ಸೊ ನಾನು ಹಾಕ್ತಾ ಇದ್ದೆ, ಹಸ್ಬೆಂಡ್ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ರು ನಂಗೆ ಗೊತ್ತಿಲ್ಲದೇ. ಸೊ ಹಾಗೆ ಇದು ಸಿಕ್ಕಾಪಟ್ಟೆ ಜನ ಕೂಡ ಹೆಜ್ಜೆ ನಮಸ್ಕಾರ ಮಾಡೋರು ತುಂಬ ಜನ, ಆಮೇಲೆ ಪಾದ ನಮಸ್ಕಾರ ಮಾಡೋರು ತುಂಬ ಜನ, ಹೀಗೆ ತುಂಬ ಜನ ಇರ್ತಾರೆ. ಎಲ್ಲ ಸೇವೆ ಮಾಡೋದು ಜಾಸ್ತಿ ಜನ, ಎಲ್ಲ ಹರಿಸ್ಕೊಂಡಿರೋದು ತುಂಬ ಜನ ಇರ್ತಾರೆ. ಅವರೆಲ್ಲ ಈ ಥರ ಹರಕೆನ ತೀರಿಸ್ತಾ ಇರ್ತಾರೆ. ಸೊ ನಾನು ಕೂಡ ಇದು 4ನೇ ವಾರ, ನೆಕ್ಸ್ಟ್ ವಾರ ಬಂದುಬಿಟ್ಟು 5ನೇ ವಾರ. ನಂತರ ಹಸ್ಬೆಂಡ್ ಆಫೀಸಿಗೆ ಹೋದರು, ನಾನು ಬಾಬಾ ದೇವಸ್ಥಾನಕ್ಕೆ ಬಂದೆ. ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ದೆ ಅವರಿಗೆ. ಸೊ ಫೈನಲಿ ಬಾಬಾ ದೇವಸ್ಥಾನಕ್ಕೆ ಬಂದೆ. ನವನೀತಾ ಆಂಟಿ ಎಲ್ಲ ಬಂದುಬಿಟ್ಟಿರು ಆಲ್ರೆಡಿ. ಮನ್ವಿತು ನಾನು ಇಬ್ಬರು ಬಂದ್ಕೊಂಡ್ವಿ. ಮನ್ವಿತ್ ಹೋದ ತಕ್ಷಣ ನವನೀತನ ಹಿಡ್ಕೊಂಡ್ಬಿಟ್ಟ. ಅವಳು ಸಿಕ್ಕರೆ ಸಾಕು ಅವನಿಗೆ, ಬೇರೆ ಏನು ಅಂದರೆ ಏನು ಬಿಡ. ನಾ ಮನೆ ಹೋಗ್ತೀನಿ ಅಂದರೆ ಸರಿ ಮಮ್ಮಿ ಬಾಯ್ ಅಂತಾನೆ. ಸೊ ಆ ಥರ ಅವಳು ಒಬ್ಬಳಿದ್ರೆ ಸಾಕು ಅವನಿಗೆ, ಆ ಥರ ಮಾಡ್ತಿರ್ತಾನೆ. ಸೊ ನೋಡಿ ಅವಳ ಹತ್ರನೇ ಕುತ್ಕೊಂಡಿದ್ದಾನೆ. ಹೋದ ತಕ್ಷಣ ಅವಳನ್ನ ಇಟ್ಕೊಂಡ ಅವನು ಕುತ್ಕೊಂಡಿದ್ದಾನೆ. ಸೊ ನಂತರ ಆಂಟಿ ಹಾಗೆ ನವನೀತಾ ಇಬ್ಬರು ಚೀಟಿ ತೊಗೊಬರ್ಬೇಕಂತ ಹೋಗ್ತಾ ಇದ್ರು. ಪ್ರತಿ ಸರಿ ನವನೀತಂಗೆ ತುಲಾಭಾರ ಕೊಡಿಸಿ ಅಂತಲೇ ಬರುತ್ತೆ. ಬಟ್ ಅವಳು ಎಷ್ಟು ಸರಿ ನೋಡಿದಾಳಂತ ಅಂದರೆ, ನಿಜವಾಗ್ಲೂ ಬಾಬಾ ಎಷ್ಟು ಸತ್ಯ ಗೊತ್ತಾ. ಅವಳಿಗೆ ಯಾವುದೇ ಒಂದು ಚೀಟಿ ತೆಗಲಿ, ನಾನೇ ಒಂದು 3-4 ಚೀಟಿ ತೆಗ್ದಿದ್ದೀನಿ ಅವಳದು, ಅದರಲ್ಲಿ ಬಂದಿದ್ದೆ ಬರೀ ತುಲಾಭಾರ ಅಂತಲೇ. ಬಟ್ ಅವಳು ತಲೆ ಕೆಡಿಸ್ಕೊತಿರ್ಲಿಲ್ಲ. ನೋಡಿ ಇವಾಗ್ಲೂ ಅವಳಿಗೆ ಸೇಮ್ ಅದೇ ಥರ ತುಲಾಭಾರ ಅಂತಲೇ ಬರ್ತಾ ಇದೆ. ಸೊ ನೀವು ಕೂಡ ಇವಳು ಹೇಳ್ತಾ ಇರ್ತಾಳೆ, ನನಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ನಾನು ಹೇಳಲಿಲ್ಲ ನಿಜ, ನಿನಗೆ ಎಷ್ಟು ಸರಿ, ನಾನೇ 3 ಸರಿ ತೆಗ್ದೇನಿ, 3 ಸರಿ ನಿಂಗೆ ತುಲಾಭಾರ ಅಂತಲೇ ಬಂದೈತಿ. ಬಾಯಿ ಮುಚ್ಕೊಂಡು ಮಾಡಿಸು ಯಾವ್ದಾರು ಒಂದು. ಕುಕಿಂಗ್ ಆಯಿಲ್ ಬಂದತ್ತಂತ ಇವಾಗ, ಯಾವ್ದಾರು ಇಟ್ಟು ಮಾಡಿಸು. ಏನು ಮನೆಗೆ ತಗೊಂಡೋಗಿಲ್ಲ, అన్నదానం చేయాలంట అంటే ఇప్పుడు అన్నదాన హ్యాపీగా ఉంటారంట. ఓం సాయిరామ్ అని జపించారు. ನಾವೇನೋ ಮಾಡೋದು ತುಲಾಭಾರತೆ ಬಂತು, ಅದೇ ಹೇಳಿದ್ ಮತ್ತೆ ನಿನಗೆ. ನಾವು ಅನ್ನದಾನ ಮಾಡಿಸ್ಕೊಂಡಿದ್ದೀವಿ. ಅನ್ನದಾನಕ್ಕೆಲ್ಲ ಬಂದಿದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯ್ತು. ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಒಂದು ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಡ್ರೆಸ್ ಆರ್ಡರ್ ಮಾಡಿದ್ದೆ. ಸೊ ಎಕಮ್ ಎಕ್ಸ್ಪ್ರೆಸ್ಸಿಂದ, ಅದು ನಾನು ಕೆಲಸ ಮಾಡ್ತೀನಲ್ಲ, ಸೊ ಅಲ್ಲಿಂದಾನೇ ಆರ್ಡರ್ ಮಾಡಿದ್ದೆ. ಈ ಥರ ಸುಮಾರು ತರಿಸ್ಕೊಂಡಿದ್ದೀನಿ, ಬಟ್ ಎಲ್ಲೂ ತೋರಿಸಿರ್ಲಿಲ್ಲ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದು ಬಂದಿದೆ, ಕಾಲ್ ಬಂದಿತ್ತು ಹೀಗೆ ಬನ್ನಿ ಅಂತ. ಅದು ಎಷ್ಟು ರೇಟ್ ಕೂಡ ಹೇಳ್ತೀನಿ. ಸೊ ಬನ್ನಿ, ಅದರ ಲಿಂಕ್ ಯಾವುದನ್ನು ಕೇಳಬೇಡಿ, ಯಾಕಂತಂದರೆ ನಿಮಗೆಲ್ಲ ಗೊತ್ತು ಪ್ರೊಫೆಷನಲ್ಲಿ ಅದು ಲಿಂಕ್ನ ಶೇರ್ ಮಾಡೋ ಹಾಗಿಲ್ಲ. ನಿಮ್ಗೆ ಏನಾದರೂ ಬೇಕಾದರೆ ನಾನು ಕಳಿಸ್ಬೋದು. ಇಲ್ಲ ಅಂತಂದರೆ ನಾನು ಫೋಟೋ ಈಗ ತೋರಿಸ್ತೀನಲ್ವ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನ ಫೋಟೋ ತೊಗೊಂಡು ನೀವು ಎಲ್ಲಾದ್ರೂ ಸರ್ಚ್ ಮಾಡ್ಬೋದು. ಸೊ ಓಕೆನಾ. ನಂತರ ಬಂದಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ರೇಟು ಕೂಡ ಕಮ್ಮಿ ಇದೆ ಅನ್ನಿಸ್ತು. ಸ್ಯಾರಿ ಇತ್ತು ಆ್ಯಕ್ಚುಲಿ, ನಂದು ಸ್ಯಾರಿನ ಉಟ್ಕೊಳ್ಳೋಣ ಹಬ್ಬಕ್ಕೆ ಅಂದ್ಕೊಂಡೆ. ಬಟ್ ಇರಲಿ, ಸ್ಯಾರಿ ಇರಲಿ, ಇನ್ನೊಂದು ಸ್ಯಾರಿ ಯಾವಾಗಾರ ಹೊಲ್ಸ್ಕೊಂಡ್ರೆ ಆಯಿತು. ಹೊಸ ಸ್ಯಾರಿದು, ಅದು ಬ್ಲೌಸ್ ಕೂಡ ಹೊಲಿಸಿಲ್ಲ ನಾನು ಅಂತ ಹೇಳ್ಬಿಟ್ಟು ಇವಾಗ ಡ್ರೆಸ್ ಆರ್ಡರ್ ಮಾಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದು. ಹೇಗಿದೆ ಗೊತ್ತಿಲ್ಲ, ನೋಡೋಣ. ನಾನು ಬಂದ್ಬಿಟ್ಟು ಎಸ್ ಸೈಜ್ ಆರ್ಡರ್ ಮಾಡಿದ್ದೀನಿ. ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಸ್ ಎಲ್ಲ ಮೀಡಿಯಮ್ಮು, ನನಗೆ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಎಸ್ ಏನಾಗುತ್ತೋ ಗೊತ್ತಿಲ್ಲ. ಮೀಡಿಯಮ್ ನಾನು ಯಾವಾಗಲೂ ಮಾಡೋದು. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರ್ತಿತ್ತು ಅವಾಗ ಎಮ್ ಮಾಡಿದ್ರು. ಸೊ ಎಸ್ ಮಾಡಿದ್ದೀನಿ, ನೋಡೋಣ. ಪ್ಯಾಂಟ್ ಆ್ಯಂಡ್ ಇದು ಕುರ್ತಾ ಬಂದಿದೆ, ಚೆನ್ನಾಗಿದೆ. ಫ್ಯಾಬ್ರಿಕ್ ಚೆನ್ನಾಗಿದೆ, ಸಾಫ್ಟ್ ಇದೆ.
ವಾವ್, ಸಖತ್ತಾಗಿದೆ ನೋಡಿ, ಚೆನ್ನಾಗಿದೆ, ರಿಯಲಿ ಸೂಪರ್. ಸ್ಲೀವ್ಲೆಸ್ ಆ್ಯಂಡ್ ಚೆನ್ನಾಗಿದೆ, ಬಟ್ಟೆ ಸಾಫ್ಟ್ ಇದೆ ನೋಡಿ, ಕಾಟನ್ ಥರ ತುಂಬ ಚೆನ್ನಾಗಿದೆ. ಇಲ್ಲಿ ವರ್ಕ್ ಬಂದಿದೆ, ಒಂದು ಕುಂದನ್ ವರ್ಕ್ ಟೈಪ್ ಬಂದಿದೆ. ಸೊ ಚೆನ್ನಾಗಿದೆ. ಎಸ್ ಸೈಜ್ ಮಾಡಿದೆ, ಬಟ್ ಎಸ್ ಸೈಜ್ ಪರ್ಫೆಕ್ಟ್ ನನಗೆ. ಸೊ ಇದು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದುಬಿಟ್ಟು ಈ ಥರ ಬಂದಿದೆ. ಪ್ಯಾಂಟು ಸೂಪರಾಗಿದೆ, ನನಗೆ ಇಷ್ಟ ಆಯಿತು ಪ್ಯಾಂಟ್. ಪ್ಯಾಂಟ್ ಈ ಥರ ಬಂದಿದೆ. ಸೊ ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ. ವೇರ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ಕಂಫರ್ಟಬಲ್. ಆ್ಯಂಡ್ ಎಸ್ ಸೈಜ್ ನನಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನಿಸ್ತು. ಪರ್ಫೆಕ್ಟ್ ಫಿಟ್ಟಿಂಗು, ಎಸ್ ಸೈಜು, ಯಾವುದೇ ಒಂದು ಅಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಅಲ್ವಾ, ಕರೆಕ್ಟ್ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಒಂದು ವರ್ಕ್ ಕೂಡ ಬಂದಿದೆ ಇಲ್ಲಿ, ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು, ಸೂಪರಾಗಿದೆ. ಪರ್ಸ್ನಲಿ ನಿಮ್ಗೇನಾದರೂ ಈ ಥರ ಬಟ್ಟೆ ಬೇಕಂತ ಅಂದರೆ ನಾನು ಈ ಫೋಟೋ ತಗೊಳ್ಳಿ, ನಾನು ಹಾಕ್ಕೊಂಡಿರೋದು. ಸೊ ಅದನ್ನ ನೀವು ಬೇರೆ ಎಲ್ಲಾದರೂ ಬೈ ಮಾಡ್ಬೋದು. ಯಾಕಂದರೆ ಇವಾಗ ಶಾಪ್ಸಲ್ಲಿ ಇರ್ಬೋದು, ಮೀಶೋದಲ್ಲಿ ಇರ್ಬೋದು, ಅಮೆಝಾನಲ್ಲಿ ಕೂಡ ಇರ್ಬೋದು, ನಂತರ ಹೆಕೋಮ್ ಎಕ್ಸ್ಪ್ರೆಸ್ ನನಗೆ ಬೇಕಂದರೆ ನನಗೆ ಹೇಳಿ ಆರ್ಡರ್ ಮಾಡಿಕೊಡ್ತೀನಿ. ಸೊ ಓಕೆನಾ, ತುಂಬ ಕಮ್ಮಿ ರೇಟು, ಎಷ್ಟಂದರೆ 335 ರೂಪಾಯಿ. ಸೊ ನನಗೆ ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ಇರೋದ್ರಿಂದ 720 280 ರೂಪಾಯಿಗೆ ಸಿಕ್ತು. ಸೊ ಈ ಥರ ಬಟ್ಟೆ 80 ರೂಪಾಯಿಗೆ, 280 ರೂಪಾಯಿಗೆ ಸಿಗುತ್ತೆ. ಸೊ ನಿಮ್ಗೇನಾದರೂ ಬೇಕಾದರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ, ಇಲ್ಲ ಕಮೆಂಟ್ ಮಾಡಿ ನಂಗೆ ಬೇಕು ಅಂತ ಹೇಳಿ, ನಾನು ನಿಮ್ಮ ಅಡ್ರೆಸ್ನ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನಿಮಗೆ ಆರ್ಡರ್ ಮಾಡಿ ಕೊಡ್ತೀನಿ. ಓಕೆನಾ, ನೋಡಿ ಚೆನ್ನಾಗಿದೆ, ಸಖತ್ತಾಗಿದೆ.